ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 13. ಇಂದಿನ ಪಾಠದಲ್ಲಿ ನಾವು ವಿಭಕ್ತಿಗಳನ್ನು ಅಭ್ಯಾಸ ಮಾಡೋಣ. ನಿಮಗೆ ಅರ್ಥವಾಗಿದೆ ಹಿಂದಿನ ತರಗತಿಯಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಪುನಃ ನೆನಪು ಮಾಡಿಕೊಳ್ಳಿ. ಕನ್ನಡ ಭಾಷೆಯಲ್ಲಿ 7 ವಿಭಕ್ತಿಗಳಿವೆ ಮತ್ತು 7 ವಿಭಕ್ತಿ ಪ್ರತ್ಯಯಗಳಿವೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ, ಪಂಚಮಿ ಇಂದ ಅಥವಾ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇದನ್ನ ಉದಾಹರಣೆಯೊಂದಿಗೆ ಗಮನಿಸಿ. ಮನೆಯು, ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯಿಂದ ಅಥವಾ ಮನೆಯ ದೆಸೆಯಿಂದ, ಮನೆಯ, ಮನೆಯಲ್ಲಿ ಎಂಬ ರೂಪಗಳು ಸಿದ್ಧವಾಗುತ್ತವೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ. ಇದನ್ನು ಕೇವಲ ನಾವು ಏಕವಚನದಲ್ಲಿ ಇಲ್ಲಿ ಗಮನಿಸಿದ್ದೇವೆ. ಇನ್ನು ಬಹುವಚನವನ್ನೂ ಕೂಡ ಅಭ್ಯಾಸ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಕನ್ನಡ ಭಾಷೆಯಲ್ಲಿ 7 ವಿಭಕ್ತಿಗಳಿವೆ ಮತ್ತು 6 ಕಾರಕಗಳಿವೆ ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕಂದರೆ ಕನ್ನಡ ಭಾಷೆಗೆ ಇದು ಅತ್ಯಂತ ಮುಖ್ಯವಾದಂತಹ ಅಡಿಪಾಯವಾಗಿ ಇರುವಂತಹ ವಿಚಾರ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಎಂಬ 6 ಕಾರಕಗಳು, 7 ವಿಭಕ್ತಿಗಳು, ಆ ವಿಭಕ್ತಿ ಪ್ರತ್ಯಯನ್ನ ಸೇರಿಸಿದಂತಹ ಪದಗಳು. ಇನ್ನು ಅಕಾರಾಂತವಾದಂತಹ ನಪುಂಸಕಲಿಂಗ ಪದಗಳನ್ನ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬಳಸೋಣ. ಇದನ್ನು ಅಭ್ಯಾಸ ಮಾಡೋಣ. ಉದಾಹರಣೆಗೆ ಗಮನಿಸಿ. ಮರ ಎಂಬ ನಾಮ ಪ್ರಕೃತಿ, ಮರ ಎಂಬ ಪದದಲ್ಲಿ ಕೊನೆಯ ಅಕ್ಷರ ಅ, ಮರ, ಅ ಎಂಬ ಅಕ್ಷರ ಇರುವುದರಿಂದ ಇದು ಅಕಾರಾಂತವಾದಂತಹ ನಪುಂಸಕಲಿಂಗ ಪದ. ಈ ರೀತಿ ಅಕಾರಾಂತ ನಪುಂಸಕಲಿಂಗ ಪದಗಳು ಹೇಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿಕೊಂಡು ಪೂರ್ಣವಾಗುತ್ತವೆ ಎಂಬುದನ್ನು ಗಮನಿಸಿ. ಪ್ರಥಮ ವಿಭಕ್ತಿ ಉ, ಮರವು, ಮರಗಳು. ಮರವು ಏಕವಚನ, ಮರಗಳು ಬಹುವಚನ. ದ್ವಿತೀಯ ಅನ್ನು, ಮರವನ್ನು, ಮರಗಳನ್ನು. ತೃತೀಯ ಇಂದ, ಮರದಿಂದ, ಮರಗಳಿಂದ. ಚತುರ್ಥಿ ಗೆ ಕೆ, ಮರಕ್ಕೆ, ಮರಗಳಿಗೆ. ಪಂಚಮಿ ಇಂದ ಅಥವಾ ದೆಸೆಯಿಂದ, ಮರದಿಂದ, ಮರಗಳಿಂದ. ಷಷ್ಠಿ ಅ, ಮರದ, ಮರಗಳ. ಸಪ್ತಮಿ ಅಲ್ಲಿ, ಮರದಲ್ಲಿ, ಮರಗಳಲ್ಲಿ. ಇಲ್ಲಿ ಗಮನಿಸಿ. ಮರವು, ಮರವನ್ನು, ಮರದಿಂದ, ಮರಕ್ಕೆ, ಮರದಿಂದ, ಮರದ, ಮರದಲ್ಲಿ. ಇದು ಏಕವಚನ ರೂಪ. ಇನ್ನು ಬಹುವಚನದಲ್ಲಿ ಮರಗಳು, ಮರಗಳನ್ನು, ಮರಗಳಿಂದ, ಮರಗಳಿಗೆ, ಮರಗಳಿಂದ, ಮರಗಳ, ಮರಗಳಲ್ಲಿ. ಗಳ ಎಂಬ ಅಕ್ಷರಗಳನ್ನು ನೀವು ಗಮನಿಸಬಹುದು ಬಹುವಚನದಲ್ಲಿ. ಇನ್ನು ಇದೇ ರೀತಿಯಾದಂತಹ ಅಕಾರಾಂತ ನಪುಂಸಕಲಿಂಗ ಪದಗಳನ್ನು ನೀವು ಅಭ್ಯಾಸ ಮಾಡಿ. ಉದಾಹರಣೆಗೆ ಪರ್ವತ, ಪುಸ್ತಕ, ಮಾರ್ಗ, ಚಿತ್ರ, ವಾಹನ ಈ ಮೂಲ ರೂಪಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಅಭ್ಯಾಸ ಮಾಡಿ. ಉದಾಹರಣೆಗೆ ಪರ್ವತವು, ಪರ್ವತಗಳು, ಪರ್ವತವನ್ನು, ಪರ್ವತಗಳನ್ನು, ಪರ್ವತದಿಂದ, ಪರ್ವತಗಳಿಂದ, ಪರ್ವತಕ್ಕೆ, ಪರ್ವತಗಳಿಗೆ, ಪರ್ವತದಿಂದ, ಪರ್ವತಗಳಿಂದ, ಪರ್ವತದ, ಪರ್ವತಗಳ, ಪರ್ವತದಲ್ಲಿ, ಪರ್ವತಗಳಲ್ಲಿ. ಮುಂದೆ ಗಮನಿಸಿ. ಅಕಾರಾಂತ ಪುಂಲಿಂಗ ಶಬ್ದಗಳು ಯಾವ ರೀತಿಯಾಗಿ ಬರುತ್ತವೆ ಎಂಬುದನ್ನ. ಉದಾಹರಣೆಗೆ ಪ್ರಥಮ ಉ, ಬಾಲಕನು, ಬಾಲಕರು. ಇಲ್ಲಿ ಗಳು ಎಂದು ಬಹುವಚನಕ್ಕೆ ಬರುವುದಿಲ್ಲ. ಇದು ಪುಂಲಿಂಗ ಶಬ್ದಗಳಾದ್ದರಿಂದ ಬಾಲಕರು ಎಂದು ಬಹುವಚನ ಆಯಿತು. ದ್ವಿತೀಯ ಅನ್ನು, ಬಾಲಕನನ್ನು, ಬಾಲಕರನ್ನು. ತೃತೀಯ ಇಂದ, ಬಾಲಕನಿಂದ, ಬಾಲಕರಿಂದ. ಬಾಲಕದಿಂದ ಅಂತ ಆಗಿಲ್ಲ, ಗಮನಿಸಿ. ಇದು ಪುಂಲಿಂಗ ಶಬ್ದ ಆಗಿದ್ದರಿಂದ. ಇನ್ನು ಚತುರ್ಥಿ ವಿಭಕ್ತಿ ಗೆ ಕೆ, ಬಾಲಕನಿಗೆ, ಬಾಲಕರಿಗೆ. ಪಂಚಮಿ ಇಂದ, ಬಾಲಕನಿಂದ, ಬಾಲಕರಿಂದ, ಬಾಲಕರ ದೆಸೆಯಿಂದ ಎಂದು ಕೂಡ ಹೇಳಬಹುದು. ಷಷ್ಠಿ ಅ, ಬಾಲಕನ, ಬಾಲಕರ. ಸಪ್ತಮಿ ಅಲ್ಲಿ, ಬಾಲಕನಲ್ಲಿ, ಬಾಲಕರಲ್ಲಿ. ಇಲ್ಲಿರುವ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಅಭ್ಯಾಸ ಮಾಡಿ.
ಸಂಬೋಧನೆಯನ್ನು ಸೇರಿಸಿದಾಗ ಹೇ ಬಾಲಕನೇ, ಹೇ ಬಾಲಕರೇ ಎಂದು ಕೂಡ ನಾವು ಬಳಸಬಹುದು. ಮುಂದೆ ಗಮನಿಸಿ ಇಕಾರಾಂತವಾದಂತಹ ಸ್ತ್ರೀಲಿಂಗ ಶಬ್ದಗಳನ್ನು. ಉದಾಹರಣೆಗೆ ಬಾಲಕಿ ಎಂಬ ನಾಮ ಪ್ರಕೃತಿ. ಇಲ್ಲಿ ಬಾಲಕಿ ಎಂಬಲ್ಲಿ ಈ ಎಂಬ ಅಕ್ಷರವು ಕೊನೆಯಲ್ಲಿ ಇರುವುದರಿಂದ ಇದು ಈಕಾರಾಂತವಾಯಿತು. ಬಾಲಕಿ ಶಬ್ದ ಸ್ತ್ರೀಲಿಂಗವಾದ್ದರಿಂದ ಇಕಾರಾಂತ ಸ್ತ್ರೀಲಿಂಗ ಶಬ್ದವಾಯಿತು. ಈ ಇಕಾರಾಂತ ಸ್ತ್ರೀಲಿಂಗ ಶಬ್ದಗಳು ಯಾವ ರೀತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಪಡೆದುಕೊಂಡು ಪೂರ್ಣವಾಗುತ್ತವೆ ಎಂಬುದನ್ನು ಗಮನಿಸಿ. ಪ್ರಥಮ ಉ ಬಾಲಕಿಯು ಬಾಲಕಿಯರು, ದ್ವಿತೀಯ ಅನ್ನು ಬಾಲಕಿಯನ್ನು ಬಾಲಕಿಯರನ್ನು, ತೃತೀಯ ಇಂದ ಬಾಲಕಿಯಿಂದ ಬಾಲಕಿಯರಿಂದ, ಚತುರ್ಥಿಗೆ ಬಾಲಕಿಗೆ ಬಾಲಕಿಯರಿಗೆ, ಪಂಚಮಿ ಇಂದ ಬಾಲಕಿಯಿಂದ ಬಾಲಕಿಯರಿಂದ, ಷಷ್ಠಿ ಅ ಬಾಲಕಿಯ ಬಾಲಕಿಯರ, ಸಪ್ತಮಿ ಅಲ್ಲಿ ಬಾಲಕಿಯಲ್ಲಿ ಬಾಲಕಿಯರಲ್ಲಿ. ಸಂಬೋಧನಾ ಬಳಸುವಾಗ ಹೇ ಬಾಲಕಿಯೇ, ಹೇ ಬಾಲಕಿಯರೇ ಎಂದು ಕೂಡ ಬಳಸಬಹುದು. ಇನ್ನು ಈ ಮೂಲ ಪ್ರಕೃತಿಗಳಿಗೆ ಪ್ರತ್ಯಯವನ್ನ, ವಿಭಕ್ತಿ ಪ್ರತ್ಯವನ್ನ ಸೇರಿಸಿ ಅಭ್ಯಾಸ ಮಾಡಿ ಇವೆಲ್ಲ ಮೂಲ ಪ್ರಕೃತಿಗಳನ್ನು ಗಮನಿಸಿ ಈ ಕೊನೆಯಲ್ಲಿರುವಂತಹ ಪದಗಳು ಇಕಾರಾಂತವಾದಂತಹ ಸ್ತ್ರೀಲಿಂಗಗಳು. ಆದ್ದರಿಂದ ಅವರ ರೂಪಗಳು ಒಂದೇ ರೀತಿಯಲ್ಲಿ ಬರುತ್ತವೆ, ಬಾಲಕಿಯ ಶಬ್ದದಂತೆ. ಮುಂದಿನ ಶಬ್ದವನ್ನ ಗಮನಿಸೋಣ. ಉಕಾರಾಂತ ಪುಂಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪದಗಳು ಒಂದೇ ರೀತಿಯಲ್ಲಿ ಬರುವುದನ್ನು ಗಮನಿಸಿ. ಉದಾಹರಣೆಗೆ ಹೂವು. ಹೂವು ಎಂಬುದು ಉಕಾರಾಂತವಾದಂತಹ ಪದ, ಅದು ನಪುಂಸಕಲಿಂಗವಾಗಿದೆ. ಪುಂಲಿಂಗ ಸ್ತ್ರೀಲಿಂಗದಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಗಮನಿಸಬಹುದು. ಪ್ರಥಮ ಉ ಹೂವು ಹೂವುಗಳು, ದ್ವಿತೀಯ ಅನ್ನು ಹೂವನ್ನು ಹೂವುಗಳನ್ನು, ತೃತೀಯ ಇಂದ ಹೂವಿಂದ ಹೂವುಗಳಿಂದ, ಚತುರ್ಥಿಗೆ ಕೆ ಹೂವಿಗೆ ಹೂವುಗಳಿಗೆ, ಪಂಚಮಿ ಇಂದ ಅಥವಾ ದೆಸೆಯಿಂದ ಹೂವಿಂದ ಹೂವುಗಳಿಂದ, ಹೂವಿನ ದೆಸೆಯಿಂದ ಹೂವುಗಳ ದೆಸೆಯಿಂದ ಅಂತಲೂ ಹೇಳಬಹುದು. ಷಷ್ಠಿ ಅ ಹೂವಿನ ಹೂವುಗಳ, ಸಪ್ತಮಿ ಅಲ್ಲಿ ಹೂವಲ್ಲಿ ಹೂವುಗಳಲ್ಲಿ. ಇನ್ನು ಉಕಾರಾಂತವಾದಂತಹ ಶಬ್ದಗಳನ್ನು ನೀವು ಅಭ್ಯಾಸ ಮಾಡಿ ಇದೇ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬಳಸಿ ವಾಕ್ಯಗಳನ್ನು ಕೂಡ ಮಾಡಿ. ಮುಂದಿನ ಶಬ್ದಗಳನ್ನು ನೋಡೋಣ. ಸರ್ವನಾಮ ಪದಗಳು ಯಾವ ರೀತಿಯಾಗಿರುತ್ತವೆ ಎಂಬುದನ್ನು. ಉದಾಹರಣೆಗೆ ನೀನು ಎಂಬ ಸರ್ವನಾಮ ಶಬ್ದ, ಇದು ಉತ್ತಮ ಪುರುಷಾರ್ಥಕ ಸರ್ವನಾಮ ಶಬ್ದ. ಇದನ್ನು ಗಮನಿಸೋಣ. ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಅಭ್ಯಾಸ ಮಾಡೋಣ. ಪ್ರಥಮ ಉ ನೀನು ನೀವು ಎಂಬುದು ಬಹುವಚನ, ದ್ವಿತೀಯ ಅನ್ನು ನಿನ್ನನ್ನು ನಿಮ್ಮನ್ನು ಬಹುವಚನ, ತೃತೀಯ ಇಂದ ನಿನ್ನಿಂದ ಏಕವಚನ, ನಿಮ್ಮಿಂದ ಬಹುವಚನ, ಚತುರ್ಥಿ ಗೇಕೆ ನಿನಗೆ ನಿಮಗೆ, ಪಂಚಮಿ ಇಂದ ನಿನ್ನಿಂದ ನಿಮ್ಮಿಂದ, ಷಷ್ಠಿ ಅ ನಿನ್ನ ನಿಮ್ಮ, ನಿನ್ನ ಏಕವಚನ ನಿಮ್ಮ ಬಹುವಚನ, ಸಪ್ತಮಿ ಅಲ್ಲಿ ನಿನ್ನಲ್ಲಿ ನಿಮ್ಮಲ್ಲಿ. ಈ ಸರ್ವನಾಮ ಪದಗಳಿಗೆ ಸಂಬೋಧನಾವು ಬರಲಾರದು, ಇದನ್ನ ತಿಳಿದುಕೊಳ್ಳಿ. ಇನ್ನು ಅಭ್ಯಾಸ ಮಾಡಿ. ನಾನು ಎಂಬ ಪದವನ್ನ ಇಲ್ಲಿಯೂ ಕೂಡ ಅಷ್ಟೇ, ನಾವು ಇದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ನಾನು ನಾವು, ನನ್ನನ್ನು ನಮ್ಮನ್ನು, ನನ್ನಿಂದ ನಮ್ಮಿಂದ, ನನಗೆ ನಮಗೆ, ನನ್ನಿಂದ ನಮ್ಮಿಂದ, ನನ್ನ ನಮ್ಮ, ನನ್ನಲ್ಲಿ ನಮ್ಮಲ್ಲಿ ಎಂಬ ರೂಪಗಳು ಆಗುವುದನ್ನು ಗಮನಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದೆ ಗಮನಿಸೋಣ. ಸರ್ವನಾಮ ಪದಗಳು ಇಲ್ಲಿ ಯಾವ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿಕೊಂಡು ಪೂರ್ಣವಾಗುತ್ತವೆ ಎಂಬುದನ್ನು. ಪ್ರಥಮ ಉ ಅವಳು ಅವರು, ಸ್ತ್ರೀಲಿಂಗ ಪದ. ದ್ವಿತೀಯ ಅನ್ನು ಅವಳನ್ನು ಅವರನ್ನು, ತೃತೀಯ ಇಂದ ಅವಳಿಂದ ಅವರಿಂದ, ಚತುರ್ಥಿ ಗೆ ಅವಳಿಗೆ ಅವರಿಗೆ, ಪಂಚಮಿ ಇಂದ ಅವಳಿಂದ ಅವರಿಂದ, ಷಷ್ಠಿ ಅ ಅವಳ
ಅವರ, ಸಪ್ತಮಿ ಅಲ್ಲಿ, ಅವಳಲ್ಲಿ, ಅವರಲ್ಲಿ. ನಾನು ಪೂರ್ವದಲ್ಲಿ ತಿಳಿಸಿದಂತೆಯೇ ಸರ್ವನಾಮ ಪದಗಳಿಗೆ ಸಂಬೋಧನಾ ಇರುವುದಿಲ್ಲ. ಇನ್ನು ಅಭ್ಯಾಸಕ್ಕೋಸ್ಕರ ಇಷ್ಟು ಪದಗಳನ್ನು ತೆಗೆದುಕೊಳ್ಳಿ. ಇವಳು, ಅವನು, ಇವನು, ಅದು, ಇದು. ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಏಕವಚನದಲ್ಲಿ, ಬಹುವಚನದಲ್ಲಿ, ಏಕವಚನ ಮತ್ತು ಬಹುವಚನದಲ್ಲಿ ಆಗುವಂತಹ ರೂಪಗಳನ್ನು ಗಮನಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ವಿಭಕ್ತಿ ಪ್ರತ್ಯಯಗಳು ಸರಿಯಾಗಿ ಅರ್ಥವಾಗಿದ್ದರೆ ಆ ವಿಭಕ್ತಿ ಪ್ರತ್ಯಯಗಳನ್ನು ಎಲ್ಲಿ ಬಳಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು, ಪರೀಕ್ಷಿಸಲು ಇದನ್ನು ಗಮನಿಸೋಣ, ಅಭ್ಯಾಸ ಮಾಡೋಣ. ಪ್ರತ್ಯಯಗಳಿಂದ ವಾಕ್ಯ ಪೂರ್ಣ ಮಾಡಿ ಅಭ್ಯಾಸ ಮಾಡೋಣ. ಇಲ್ಲಿ ಮೂಲ ರೂಪಗಳನ್ನು ನಾನು ಕೊಟ್ಟಿದ್ದೇನೆ. ಶಿಕ್ಷಕ, ವಿದ್ಯಾರ್ಥಿ, ಧ್ವಜ, ಕೊಡು. ಇಲ್ಲಿ ಭೂತಕಾಲ ಬಹುವಚನ ವಾಕ್ಯವಾಗಿ ನೀವು ಇದನ್ನ ಪರಿವರ್ತಿಸಬೇಕು ವಿಭಕ್ತಿ ಪ್ರತ್ಯಯಗಳ ಸಹಾಯದಿಂದ. ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ, ಪ್ರಯತ್ನಿಸಿ. ಮೊದಲಿಗೆ ಕ್ರಿಯಾಪದವನ್ನ ಸಿದ್ಧಗೊಳಿಸಬೇಕು. ಕೊಡು ಎಂಬುದರ ಭೂತಕಾಲ ಬಹುವಚನ ಕೊಟ್ಟರು ಅಲ್ಲವೇ? ಭೂತಕಾಲ ಬಹುವಚನ ಕೊಟ್ಟರು. ಇನ್ನು ಯಾರು ಕೊಟ್ಟರು? ಶಿಕ್ಷಕರು. ಅದು ಕರ್ತೃಪದ. ಶಿಕ್ಷಕರು ಬಹುವಚನ. ವಿದ್ಯಾರ್ಥಿಗಳಿಗೆ ಧ್ವಜಗಳನ್ನು ಕೊಟ್ಟರು. ಗಮನಿಸಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧ್ವಜಗಳನ್ನು ಕೊಟ್ಟರು. ಪರಿಪೂರ್ಣವಾದ ವಾಕ್ಯ. ಇನ್ನು ಮುಂದಿನ ಉದಾಹರಣೆ, ಕವಿ, ಪುಸ್ತಕ, ಪದ್ಯ, ಬರೆ. ಇಲ್ಲಿ ವರ್ತಮಾನ ಕಾಲದ ಏಕವಚನದಲ್ಲಿ ವಾಕ್ಯವನ್ನ ಸಿದ್ಧಗೊಳಿಸಬೇಕು. ಪ್ರಯತ್ನಿಸಿ. ವರ್ತಮಾನ ಏಕವಚನ, ಬರೆಯುತ್ತಾನೆ. ಯಾಕಂದ್ರೆ ಕವಿ ಕರ್ತೃಪದವಾಗಿದ್ದರಿಂದ ಬರೆಯುತ್ತಾನೆ ಎಂಬ ಕ್ರಿಯಾಪದ ಸಿದ್ಧವಾಯಿತು. ಈಗ ಕರ್ತೃಪದ ಕವಿಯು ಪುಸ್ತಕದಲ್ಲಿ ಪದ್ಯವನ್ನು, ಕವಿಯು ಪುಸ್ತಕದಲ್ಲಿ ಪದ್ಯವನ್ನು ಬರೆಯುತ್ತಾನೆ ಅಥವಾ ಬರೆಯುತ್ತಿದ್ದಾನೆ, ವರ್ತಮಾನ ಕಾಲ. ಇನ್ನು ಮುಂದಿನ ವಾಕ್ಯವನ್ನು ಗಮನಿಸೋಣ. ಇಲ್ಲಿಯೂ ಕೂಡ ನಿಮ್ಮ ಪ್ರಯತ್ನಕ್ಕೆ ನಾನು ಕಾಯುತ್ತಿದ್ದೇನೆ. ವಾಕ್ಯವನ್ನ ಪೂರ್ಣಗೊಳಿಸಿ. ಪಕ್ಷಿ, ಮರ, ಆಕಾಶ, ಹಾರು. ಭೂತಕಾಲದ ಬಹುವಚನವನ್ನ ನೀವು ಸಿದ್ಧಗೊಳಿಸಬೇಕು. ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಆಗಲಿ. ನಿಮ್ಮ ಪ್ರಯತ್ನಕ್ಕೆ ನಾನು ಖಂಡಿತ ಪ್ರಶಂಸೆಯನ್ನ ಮಾಡ್ತೇನೆ. ಇರಲಿ. ಮೊದಲಿಗೆ ಕ್ರಿಯಾಪದ ಹಾರು ಎಂಬ ಮೂಲ ರೂಪ ಇದೆ, ಧಾತು ಇದೆ. ಅದರ ಭೂತ ಬಹುವಚನ ಹಾರಿದವು. ಯಾವುವು? ಪಕ್ಷಿಗಳು ಮರಗಳಿಂದ ಆಕಾಶಕ್ಕೆ ಹಾರಿದವು ಎಂಬುದು ಭೂತಕಾಲದ ಬಹುವಚನದಲ್ಲಿರುವಂತಹ ವಾಕ್ಯ. ಪಕ್ಷಿಗಳು ಮರಗಳಿಂದ ಆಕಾಶಕ್ಕೆ ಹಾರಿದವು. ಮುಂದಿನ ವಾಕ್ಯಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ನಾನು ಸ್ವಲ್ಪ ಹೊತ್ತು ನಿಮಗೋಸ್ಕರ ನಿರೀಕ್ಷೆ ಮಾಡುತ್ತೇನೆ. ನೀನು ತಂದೆ ಜೊತೆ ಹಳ್ಳಿ ಹೋಗು. ಇಲ್ಲಿ ಭವಿಷ್ಯತ್ ಕಾಲ ಏಕವಚನದಲ್ಲಿ ಕ್ರಿಯಾಪದವನ್ನ ಮಾಡಿ ವಾಕ್ಯವನ್ನ ಅರ್ಥವತ್ತಾಗಿ ಪೂರ್ಣಗೊಳಿಸಿ. ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಎಂದು ಭಾವಿಸುತ್ತೇನೆ. ನೋಡಿ, ಪೂರ್ಣವಾದಂತಹ ವಾಕ್ಯ, ನೀನು ತಂದೆಯ ಜೊತೆಗೆ ಹಳ್ಳಿಗೆ ಹೋಗುವೆ. ನೀನು ತಂದೆಯ ಜೊತೆ, ಜೊತೆ ಎನ್ನುವಂಥದ್ದು ಅವ್ಯಯ, ಆದ್ದರಿಂದ ವಿಶಿಷ್ಟವಾಗಿ ಬೇರೆ ಬೇರೆ ಪ್ರತ್ಯಯಗಳಿಂದ ಹೆಚ್ಚು ಬದಲಾವಣೆ ಆಗಲಿಕ್ಕಿಲ್ಲ. ಅದನ್ನ ನೀನು ತಂದೆಯ ಜೊತೆ ಅಥವಾ ತಂದೆಯ ಜೊತೆಗೆ ಹಳ್ಳಿಗೆ ಹೋಗುವೆ. ಇಲ್ಲಿ ಭವಿಷ್ಯತ್ ಕಾಲ ಹೋಗುವೆ, ಯಾಕೆಂದ್ರೆ ನೀನು ಎಂಬುದು ಕರ್ತೃಪದ, ಹೋಗುವೆ ಎಂದಾಗಿದೆ. ಈ ರೀತಿಯಾದಂತಹ ಮೂಲ ರೂಪಗಳಿಂದ ಇರುವಂತಹ ಪದಗಳನ್ನ ಹೊಂದಿರುವ ವಾಕ್ಯವನ್ನ ಪೂರ್ಣಗೊಳಿಸಲು ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ. ಇಂದಿನ ಪಾಠದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಪದಗಳನ್ನು ಪೂರ್ಣಗೊಳಿಸಿ ಅದರ ರೂಪಗಳನ್ನು ನೋಡ್ಕೊಂಡ್ವಿ, ಅದನ್ನು ಅರ್ಥ ಮಾಡ್ಕೊಂಡ್ವಿ. ಈ ರೀತಿಯಾದಂತಹ ಪದಗಳನ್ನು ನೀವು ಗಮನವಿಟ್ಟು ಬಳಸಿ ನಿಮ್ಮ ಕನ್ನಡ ಭಾಷೆಯಲ್ಲಿ
ನೀವು ಪದಗಳನ್ನು ಬಳಸುವಾಗ ಯಾವ ವಿಭಕ್ತಿ ಪ್ರತ್ಯಯ ಎಂಬುದನ್ನು ಗಮನಿಸಿ ಬಳಸಿ. ನೆನಪಿಡಿ, ಯಾವಾಗಲೂ ಕೂಡ ನಾವು ಕನ್ನಡದ ರಕ್ಷಣೆಗೆ ಕನ್ನಡ ಮಕ್ಕಳು ಸದಾ ಸಿದ್ಧರಾಗಿ ಇರೋಣ. ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಬೆಳೆಸೋಣ. ನನ್ನ ವಿಚಾರ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ನೀವು ಕೂಡ ಇದನ್ನು ಬೇರೆಯವರೊಂದಿಗೆ ಹೆಚ್ಚು ಹೆಚ್ಚು ಹಂಚಿಕೊಳ್ಳಿ. ಪ್ರತಿಯೊಬ್ಬರಿಗೂ ಇದು ಉಪಯೋಗಕ್ಕೆ ಬರಲಿ. ನಾವೆಲ್ಲರೂ ಕನ್ನಡ ಭಾಷೆಯನ್ನು ಮಾತಾಡೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಇರುತ್ತೇನೆ. ನಮಸ್ಕಾರ.